ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಆಶ್ರಯ ಮನೆಗಳು ಅಂತೀವಿ. ಆ ಮನೆಯನ್ನು ಕಟ್ಟಬೇಕಾದ್ರೆ ಕನಿಷ್ಠ 7.5 ಲಕ್ಷ ಆಗ್ತದೆ. ಅದೂ ಮನೆ ಅನ್ಕಂಪ್ಲೀಟ್ ಆಗಿದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ಆ ಮನೆಗಳು ಕ್ಯಾಬಿನೆಟ್ ಥರ ಕೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಹೆಚ್ಚಾಗಿ ಕೇಳಬೇಕಾಗಿದೆ, ನೀವು ಇದು ಕೇಳಲೇಬೇಕಾಗ್ತದೆ. ಬೆಂಗಳೂರು ಸಿಟಿದಲ್ಲಿ 2016ರಲ್ಲಿ ಮನೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ ನಾವು 1,028 ಎಕರೆ ಜಾಗ ಬೆಂಗಳೂರು ಸರೌಂಡಿಂಗಲ್ಲಿ ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡರ್ ಮಾಡಿದ್ರು. ಅಂದರೆ ಬೆಂಗಳೂರು ಸಿಟಿ ಎತ್ತರದಲ್ಲಿ ಬಂದಿದೆ, ಬೀದಿ ವ್ಯಾಪಾರ ಮಾಡೋರು ಜಾಸ್ತಿ ಇದ್ದಾರೆ, ಆಟೋ ಚಾಲಕರು ಜಾಸ್ತಿ ಇದ್ದಾರೆ, ಕೂಲಿ ಮಾಡೋರು ಇದ್ದಾರೆ. ಅವ್ರಿಗೆ ಒಂದು ಸ್ವಂತ ಮನೆ ಆಗಬೇಕಂತ ಹೇಳ್ಬಿಟ್ಟು 1,028 ಎಕರೆ 2014ರಲ್ಲಿ ರಾಜೀವ್ ಗಾಂಧಿಗೆ ಕೊಟ್ಟರು. ಆ ಟೈಮ್ ರೇಟ್ ಎಷ್ಟು ನಿಗದಿ ಮಾಡಿದ್ರು? 6 ಲಕ್ಷನ ನಿಗದಿ ಮಾಡಿದ್ರು. ರೇಟ್ 6 ಲಕ್ಷ ನಿಗದಿ ಮಾಡಿದ್ರು. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾ ಇದ್ರು. ರಾಜ್ಯ ಸರ್ಕಾರದಿಂದ ಸ್ಟೇಟ್ ಗೌರ್ಮೆಂಟಿಂದ 1,20,000 ಜನರಲ್ಗೆ, SC ST ಇದ್ರೆ 2 ಲಕ್ಷ. ಅಂದರೆ ಜನರಲ್ ಅವರು 2.5 ಲಕ್ಷ ಕೊಟ್ಟರೆ ಅವ್ರದ್ದು ಒಳ್ಳೆ ಫ್ಲ್ಯಾಟ್ ಸಿಕ್ಕೋದು. SC ST ಅವರು 2 ಲಕ್ಷ ಕೊಟ್ಟರೆ ಅವ್ರಿಗೊಂದು ಫ್ಲ್ಯಾಟ್ ಸಿಕ್ಕೋದು. ಇದೇ BJP ಸರ್ಕಾರ ಬಂದು 2021ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು 6 ಲಕ್ಷ ಇದ್ದಿದ್ದು 11,20,000 ಮಾಡಿಬಿಟ್ರು. ಎಷ್ಟು ಮಾಡಿದ್ರು? ಅವ್ರು ಬಡವ್ರ ಬಗ್ಗೆ ನೋಡಿ, ಎಷ್ಟು ಕಾಲೇಜ್ ಇದೆ, 11,20,000 ಮಾಡಿದ್ರು. ಅದೇ ಮನೆ ನಮ್ಮ ಸರ್ಕಾರ ಬಂದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮೀಟಿಂಗಲ್ಲಿ ನನ್ನ ಕನಸಿತ್ತು 1 ಲಕ್ಷ ಮನೆದು ಯಾವ ಸ್ಟೇಜಲ್ಲಿದೆ ಅಂತ ಕೇಳಿದು. ಆಮೇಲೆ ನಾನು ಹೇಳಿದೆ, ಸರ್ ತಾವು 6 ಲಕ್ಷ ನಿಗದಿ ಮಾಡಿದ್ರಿ, ಈ BJP ಅವ್ರು ಬಂದು 11,20,000 ಮಾಡಿಬಿಟ್ರು ಸರ್. 8.5 ಲಕ್ಷ ಬಡವ್ರು ಕೊಡಬೇಕಾಗ್ತದೆ ಸರ್, ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಅಂದಿದ್ದಕ್ಕೆ, ಇಲ್ಲ 8.5 ಲಕ್ಷ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಸರ್ಕಾರ ವತಿಯಿಂದ 1 ಲಕ್ಷ ನಾನು ಸರ್ಕಾರ ವತಿಯಿಂದ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ತಂದು 1 ಲಕ್ಷ ಕಡಿಮೆ ಮಾಡಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ರು.